ನಮ್ಮ ಯಶ್ ಅವರು ತಮ್ಮ ನಟನೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ನೀವು ಸಹ ಯಶ್ ಅವರ ಅಭಿಮಾನಿಯಾಗಿದ್ದರೆ ಕೆಜಿಎಫ್ ನಂತರ ಅವರ ಮುಂದಿನ ಸಿನಿಮಾಗೋಸ್ಕರ ವೇಟ್ ಮಾಡುತ್ತಿದ್ದೀರೆಂದು ಅಂದುಕೊಳ್ಳುತ್ತೇನೆ. ಎಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡುತ್ತಿದ್ದೀರಾ ಸಿನಿಮಾ ಡಿಟೆಕ್ಟಿವ್ ಮತ್ತು ವಿಡಿಯೋವನ್ನು ಫುಲ್ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಶ್ 19ನ ಒಫಿಷಿಯಲ್ ಅಪ್ಡೇಟ್ ಹೊರಗೆ ಬಂದಿದೆ. ಅದರ ಹೆಸರೇ ಟಾಕ್ಸಿಕ್ ಮತ್ತು ಈ ಮೂವಿಯನ್ನು ಒಂದು ಫಿಮೇಲ್ ಡೈರೆಕ್ಟರ್ ಡೈರೆಕ್ಟ್ ಮಾಡುತ್ತಿದ್ದಾರೆ ಮತ್ತು ಇವರು ಇಲ್ಲಿಯವರೆಗೆ ಕೇವಲ 2 ಚಿತ್ರಗಳನ್ನು ಮಾತ್ರ ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಇವರು ಡೈರೆಕ್ಟ್ ಮಾಡಿದಂತ ಚಿತ್ರಗಳು ವಿಶ್ವದೆಲ್ಲೆಡೆ ಪ್ರಖ್ಯಾತಿ ಪಡೆದು ಹಲವಾರು ಅವಾರ್ಡ್ಗಳನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾವೆ. ಅವರೇ ಗೀತು ಮೋಹನ್ ದಾಸ್ ಮತ್ತು ಇವರೇ ಯಶ್ ಅವರ 19ನೇ ಚಿತ್ರ ಆದ ಟಾಕ್ಸಿಕ್ ಅನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ. ಮತ್ತು ಈ ಟಾಕ್ಸಿಕ್ ನ ಅರ್ಥ ತಿಳಿದುಕೊಳ್ಳಬೇಕೆಂದರೆ ಇದರ ಅರ್ಥವೇ ವಿಷಕಾರಿ ಎಂದು. ಅಂದರೆ ಈ ಮೂವಿಯಲ್ಲಿ ಗ್ಯಾಂಗ್ಸ್ಟರ್ ಮತ್ತು ವಿಷಕಾರಿ ಡ್ರಗ್ ಮಾಫಿಯಾದ ಬಗ್ಗೆ ಇರಬಹುದು. ಮತ್ತು ಈ ಟೈಟಲ್ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ಹಲವಾರು ಟಿಕೆಟ್ ಗಳನ್ನು ತೋರಿಸಲಾಗುತ್ತದೆ. ಅದರಲ್ಲಿ ಒಂದು ಟಿಕೆಟ್ ಅಲ್ಲಿ ಜೋಕರ್ ಕಾಣಿಸಿಕೊಳ್ಳುತ್ತದೆ ಮತ್ತು ಈ ಮೂವಿಯಲ್ಲಿ 3 ಹೀರೋಯಿನ್ಗಳು ಇರುತ್ತಾರೆ ಎಂದು ಕೇಳಿ ಬರುತ್ತಿದೆ. ಅದರಲ್ಲಿ ಒಬ್ಬರು ಸಾಯಿ ಪಲ್ಲವಿ ಎಂದು ಹೇಳಲಾಗುತ್ತಿದೆ ಮತ್ತು ಈ 3 ಹೀರೋಯಿನ್ಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಎಂದು ಹೇಳಲಾಗುತ್ತಿದೆ. ಇದರ ನಂತರ ಕೊನೆಯಲ್ಲಿ ಯಶ್ ಲುಕ್ ರಿವೀಲ್ ಆಗುತ್ತದೆ. ಕೈಯಲ್ಲಿ ಗನ್ ಮತ್ತು ಬಾಯಿಯಲ್ಲಿ ಸಿಗಾರ್ ಮತ್ತು ತಲೆಯ ಮೇಲೆ ಒಂದು ಕ್ಯಾಪ್. ಇದನ್ನೆಲ್ಲ ನೋಡಿದರೆ ಯಶ್ ಅವರ ಒಂದು ಡೆಡ್ಲಿ ಲುಕ್ ಕಾಣಿಸುತ್ತದೆ. ಮತ್ತು ಈ ಮೂವಿ 2025ರಲ್ಲಿ ಬಿಡುಗಡೆಯಾಗುತ್ತದೆ. ಮತ್ತು ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ದರೆ ನೀವು ನೋಡಿದ ಯಶ್ ಅವರ ಮೊದಲ ಚಿತ್ರ ಯಾವುದೆಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಸಿನಿಮಾ ಡಿಟೆಕ್ಟಿವ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.